Shrooniverse, the magic is alive. ಹೆಡ್ಸಾ ಟೇಲ್ಸಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವಾಟ್ ಯು ಥಿಂಕ್ ಹೆಸ್ ಕಮ್, ಹೆಡ್ಸ್ ಆರ್ ಟೇಲ್ಸ್? ಬೇಗ ಗೆಸ್ ಮಾಡಬೇಕು, ಇಷ್ಟು ಟೈಮ್ ತಗೊಂಡ್ರೆ ನಡೆಯಲ್ಲ. ಓ, ಇಟ್ ಈಸ್ ಹೆಡ್ಸ್ ಮೈ ಡಿಯರ್. ಸೊ ಏನು ಅರ್ಥ ಶ್ರುತಿ ಅಂತಿದ್ರ? ನಮ್ಮಮ್ಮ ಆ ಕಡೆಯಿಂದ ಹಿಂಗೆ ತಲೆ ಅಲ್ಲಾಡ್ಸಿದ್ರೆ ಬಿಕಾಸ್ ಶಿ ಗೆಸ್ಟ್ ಹೆಡ್ಸ್ ಅಲ್ವಮ್ಮ? ಗೊತ್ತಿತ್ತು ಬಿಡು. ಏನಿದ್ರು ಅರ್ಥ ಅಂತ ನಿಮ್ಗೆ ಹೇಳ್ತೀನಿ. ಆದರೆ ಮೊದಲಿಗೆ ವೆಲ್ಕಮ್ ಟು ಮೈ ಅಚ್ಚುಮೆಚ್ಚಿನ ಶ್ರುತಿಸೆನ್ಸ್. ಏನು ಗೊತ್ತಾ, ಎಷ್ಟೊಂದು ವಿಷಯಗಳು ಆಗಸ್ಟಲ್ಲಿ ನಡೀತಾ ಇದೆ ಅಂದರೆ ಟೋಟಲಿ 16 ಟ್ರಾನ್ಸಿಟ್ಗಳು ತುಂಬಿ ತುಳುಕ್ತಿರೋ ಆಗಸ್ಟ್ ಆಗಿದೆ. ಅಂದರೆ ಯಾವ ವಿಷಯದ ಬಗ್ಗೆ ಮಾತಾಡ್ಲಿ ಗುರು ಅಂತಾನೆ ನಿಜವಾಗ್ಲೂ ತಲೆ ಓಡ್ತಾನೆ ಇಲ್ಲ. ದಟ್ ಡಸಂಟ್ ಮೀನ್ ದಟ್ ಐ ಡೋಂಟ್ ನೋ ವಾಟ್ ಐ ವಾಂಟ್ ಟು ಟಾಕ್ ಅಬೌಟ್. ಐ ಡೂ ನೋ ವಾಟ್ ಐ ವಾಂಟ್ ಟು ಟಾಕ್ ಅಬೌಟ್. ಸೊ ಏನು ಮಾಡೋಣ ಅಂದರೆ ಒಂದೇ ಸತಿಗೆ ಲೆಟ್ ಅಸ್ ಜಂಪ್ ಟು ದ 12th of August. ಸೋಲಾರ್ ಎಕ್ಲಿಪ್ಸು, ಹೌದು. ಅಮಾವಾಸ್ಯೆ, ಹೌದು. ಇಟ್ ಈಸ್ ನ್ಯೂ ಮೂನ್ ಸೋಲಾರ್ ಎಕ್ಲಿಪ್ಸ್ ಇನ್ ಲಿಯೋ. ಇನ್ನು ನೀವು ನೋಟಿಸ್ ಮಾಡಿದ್ರೆ ಇಟ್ ಈಸ್ ದ ಲಿಯೋ ಸೀಸನ್. ಅಂದರೆ ಸದ್ಯಕ್ಕೆ ಈ ಹೊತ್ತಿನಲ್ಲಿ ಆಸ್ ವಿ ಆರ್ ಸ್ಪೀಕಿಂಗ್ ಟು ಈಚ್ ಅದರ್ ದ ಲಯನ್ಸ್ ಗೇಟ್ ಪೋರ್ಟಲ್ ಈಸ್ ಆನ್. 8ನೇ ತಾರೀಕು ಲಯನ್ಸ್ ಗೇಟ್ ಪೋರ್ಟಲ್ ಪೀಕ್ ಆಗುತ್ತೆ. 12ನೇ ತಾರೀಕು ಲಯನ್ಸ್ ಗೇಟ್ ಪೋರ್ಟಲ್ ಮುಕ್ತಾಯಗೊಳ್ಳುತ್ತೆ. ಆದರೆ ಆ ಹೊತ್ತಿನಲ್ಲಿ ಒಂದು ಕಡೆ ಅಮಾವಾಸ್ಯೆ ಆಗಿದೆ, ಮತ್ತೊಂದು ಕಡೆ ಸೂರ್ಯಗ್ರಹಣ ಆಗಿದೆ. ಅಂದರೆ ಎಂಥ ಒಂದು ಪವರ್ಫುಲ್ ಪೋರ್ಟಲ್ ಆಗಿರಬೇಕು ಅಂತ ನೀವೇ ಯೋಚನೆ ಮಾಡಿ. ಸೊ ಸಾಧಾರಣವಾಗಿ ಹೇಳ್ತಾರೆ ದಟ್ ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಅಂದ್ಕೊಳ್ಳೋದು ಯಾವ ಒಂದು ಕೆಲಸನೂ ಆಗಲ್ಲ ಅಂತ. ಯಾಕಾಗಲ್ಲ ಅಂತ ಕೇಳಿದ್ರೆ ಬಿಕಾಸ್ ಮುಕ್ತಾಯಗೊಳ್ಳೋದು ಇಸ್ ವಾಟ್ ಇಟ್ ಮೀನ್ಸ್. ಆ್ಯಕ್ಚುಲಿ ಸೂರ್ಯಗ್ರಹಣ ಅಂದರೆ ಏನು? ಚಂದ್ರ ಭೂಮಿ ಮತ್ತು ಸೂರ್ಯನ ನಡುವಿನಲ್ಲಿ ಬಂದ್ಬಿಡ್ತಾನೆ ಡಿ ಅಂತ. ದಟ್ ಈಸ್ ಓನ್ಲಿ ಸೂರ್ಯಗ್ರಹಣ ಕವರಿಂಗ್ ದ ಸನ್. ಇಲ್ಲಿ ಒಂದು ಕಡೆ ಇಟ್ ಇಸ್ ನ್ಯೂ ಮೂನ್, ಇನ್ನೊಂದು ಕಡೆ ಇಟ್ ಇಸ್ ಸೋಲಾರ್ ಎಕ್ಲಿಪ್ಸ್. ಸೊ ನಾವು ಅನ್ಕೊಂಡಿರೋ ಯಾವ ಕೆಲಸನೂ ನಡೆಯಲ್ವಾ ಶ್ರುತಿ ಅಂತ ನೀವು ಕೇಳಿದ್ರೆ ಎಲ್ಲ ಕೆಲಸಗಳು ಆನ್ ದ ಕಾಂಟ್ರರಿ ನಡೆಯುತ್ತೆ. ಯಾಕೆ ಗೊತ್ತಾ? ಬಿಕಾಸ್ ದಿ ಲಯನ್ಸ್ ಗೇಟ್ ಪೋರ್ಟಲ್ ಇಸ್ ಆಕ್ಟಿವ್ ಮೈ ಡಿಯರ್. ಬಿಕಾಸ್ ದ ಲಯನ್ಸ್ ಗೇಟ್ ಪೋರ್ಟಲ್ ಇಸ್ ಆಕ್ಟಿವ್. ಅಷ್ಟು ಶಕ್ತಿಯುತವಾದ ಒಂದು ಸಮಯವಾಗಿದೆ. ಸೊ ಏನು ಮಾಡಬೇಕಾಗಿದೆ ಅನ್ನೋದಕ್ಕೆ ನಮಗೆ ಬೇಕಾಗಿರೋದು ಈ ಒಂದು ನಾಣ್ಯ. ಯು ನೋ ವಾಟ್, ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಶಾರ್ಟೆಸ್ಟ್ ಅಟ್ ಶ್ರೀನಿವರ್ಸ್ ಅಫಿಷಿಯಲ್ ವಿಡಿಯೋಸ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಸಿಂಪ್ಲೆಸ್ಟ್ ರಿಚುವಲ್ಸ್ ಎವರ್. ಸಾವಿರಾರು ಜನ ನಿಮಗೆ ಸಾವಿರಾರು ವಿಷಯಗಳನ್ನು ಮಾಡಿ ಅಂತ ಹೇಳ್ತಾರೆ. ಮಾಡಿ ಎಲ್ಲರೂ ಪಾಪ ಪರಿಣಿತಿ ಪಡ್ಕೊಂಡಿದ್ದಾರೆ. ಸುಮ್ಮನೆ ಯಾರು ಯೂಟ್ಯೂಬ್ ವಿಡಿಯೋಸ್ ಮಾಡಲ್ಲ. ಎಸ್ಪೆಷಲಿ ಅ ಲಾಟ್ ಆಫ್ ಅದರ್ ಹೋಲಿಸ್ಟಿಕ್ ಹೀಲರ್ಸ್ ಖಂಡಿತವಾಗಿಯೂ ಮಾಡಿ. ಆದರೆ ಎಲ್ಲದಕ್ಕಿಂತ ಸರಳವಾದದ್ದು ಈಸ್ ದಿಸ್, ದ ಶ್ರುನಿಕ್ ಕಾಯಿನ್ ರಿಚುವಲ್ ಇನ್ ದ ಶ್ರೀನಿವರ್ಸ್ ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಗೆ ಶ್ರುತಿ, ಯಾಕೆ ಶ್ರುತಿ ಅಂತ ಕೇಳಿದ್ರೆ ಸೂರ್ಯಗ್ರಹಣ ಕೊಡ್ತಿರೋ ಸಂದೇಶ ಒಂದೇ ಒಂದು, ಏನು? ಹೂ ಆರ್ ಯು ಎಂಬ ಪ್ರಶ್ನೆ ಕೇಳ್ತಿದೆ. ಸೂರ್ಯ ಅಂದರೆ ನಾನು, ಇಂಡಿವಿಜುವಾಲಿಟಿ, ನಮ್ಮತನ, ನಮ್ಮ ಕೆಚ್ಚು, ಏನೋ ಒಂದು ಸಾಧಿಸ್ಬೇಕು ಜೀವನದಲ್ಲಿ, ಮುಂದೆ ಬರಬೇಕು, ಆ್ಯಂಡ್ ಆಲ್ ಆಫ್ ದ್ಯಾಟ್ ಈಸ್ ದ ಸನ್, ನಂಬರ್ 1. ಕರೆಕ್ಟಾ? ಚಂದ್ರ ಏನೋ ನಮ್ಮ ಭಾವನೆಗಳು, ಮನಸ್ಸು ಒಳಗೆ ಏನು ನಡೀತಾ ಇದೆ, ತಳಮಳ ನಡೀತಾ ಇದೆಯಾ, ಖುಷಿಯಾಗಿದ್ದೀವಾ, ಬೇಜಾರಾಗಿದ್ದೀವಾ, ಅದು ಚಂದ್ರ. ಸೂರ್ಯ ಒಂದು ಕಡೆ ಹೂ ಆರ್ ಯು ಎಂಬ ಪ್ರಶ್ನೆ ಕೇಳಿದ್ರೆ ಚಂದ್ರ ಮತ್ತೊಂದು ಕಡೆ ವಾಟ್ ಆರ್ ಯು ಫೀಲಿಂಗ್ ಅಂತ ಕೇಳ್ತಾ ಇದೆ. ಸೊ ಸೂರ್ಯ ಚಂದ್ರ ಇಬ್ರು ಒಂದೇ ದಿನ ಒಂದೇ ಪ್ರಶ್ನೆಯನ್ನು ಬೇರೆ ರೀತಿಗಳಲ್ಲಿ ಕೇಳ್ತಿದೆ. ಇದು ಎರಡು ಹೆಂಗೆ ಒಂದೇ ಆಗುತ್ತೆ ಶ್ರುತಿ ಅಂತ ಕೇಳಿದ್ರೆ ನಾವ್ಯಾರಾಗಿದ್ದೀವೋ ನಮ್ಮ ಭಾವನೆ ಸಹ ಅದಕ್ಕೆ ತಾನೇ ರಿಲೇಟ್ ಆಗುತ್ತೆ. ಇವಾಗ ಉದಾಹರಣೆಗೆ ಹೇಳ್ತಾ ಇದ್ದೀರಿ, ಇಫ್ ಐ ಆಮ್ ಅ ಕಂಪ್ಯಾಷನೇಟ್ ಕೈಂಡ್ ಪರ್ಸನ್, ಸಹಾನುಭೂತಿ ಉಳ್ಳುವ ಒಬ್ಬ ವ್ಯಕ್ತಿ ಆಗಿದ್ದರೆ ನಮ್ಮ ಭಾವನೆನೂ ಅದೇ ರೀತಿಯಲ್ಲಿ ಇರುತ್ತಲ್ವಾ? ಕೈಂಡ್ ಪರ್ಸನ್ನು ಕ್ರೂರಿ ಆಗಿರ್ತಾರ? ಸಾಧ್ಯನೇ ಇಲ್ಲ. ಅದಕ್ಕೆ ಹೂ ಎಮ್ ಐ ಆ್ಯಂಡ್ ವಾಟ್ ಎಮ್ ಐ ಫೀಲಿಂಗ್ ಎರಡೂ ಸಮತೋಲನದಲ್ಲಿ ಇರಬೇಕಾಗಿದೆ. ಸೊ ಅದಕ್ಕೆ ನಿಮಗೆ ಬೇಕಾಗಿದೆ ಒಂದು ನಾಣ್ಯ. ಹೆಡ್ಸ್ ಈಸ್ ದ ಸನ್, ನಾನು ಯಾರು ಎಂಬ ಪ್ರಶ್ನೆ. ಟೇಲ್ಸ್ ಇಸ್ ದ ಮೂನ್, ನಾನು ಏನನ್ನು ಅನುಭವಿಸ್ತಾ ಇದ್ದೀನಿ, ವಾಟ್ ಆಮ್ ಐ ಫೀಲಿಂಗ್ ಎಂಬ ಉತ್ತರ. ಸೊ ಆನ್ ದ 12th of August ಈ ಲಯನ್ಸ್ ಗೇಟ್ ಪೋರ್ಟಲ್ ಮುಕ್ತಾಯಗೊಳ್ಳುವ ಸಮಯದಲ್ಲಿ ನೀವು ಮಾಡಬೇಕಾಗಿರೋ ಒಂದೇ ಕೆಲಸ ಅಂದರೆ ಯಾವುದಾದ್ರೂ ಒಂದು ನಾಣ್ಯನ ತಗೊಳ್ಳಿ. ಈ ಥರ ಬೆಳಗ್ಗೆ ಹೊತ್ತು ಬಿಫೋರ್ ಸನ್ಸೆಟ್, ಸೂರ್ಯಾಸ್ತ ಆಗೋದಕ್ಕಿಂತ ಮುಂಚಿತವಾಗಿ ಈ ನಾಣ್ಯನ ತಗೊಂಡು ಕೀಪ್ ಇಟ್ ಅಂಡರ್ ದ ಸನ್ಲೈಟ್. ಅಂದರೆ ಹೆಡ್ಸ್ ಶುಡ್ ಬಿ ಅಂಡರ್ ದ ಸನ್ಲೈಟ್. ಇಟ್ ಹ್ಯಾಸ್ ಟು ಬಿ ಎನರ್ಜೈಸ್ಡ್ ಅಂಡರ್ ದ ಸನ್, ಸೋಲರೈಸ್ಡ್ ಅಂಡರ್ ದ ಸನ್. ಆ್ಯಂಡ್ ಡಿಕ್ಲೇರ್ ಮಾಡಿ, ಹೂ ಎಮ್ ಐ? ನಾನು ಡಾಕ್ಟ್ರು, ನಾನು ರೇಡಿಯೋ ಜಾಕಿ, ನಾನು ಡ್ಯಾನ್ಸರು, ನಾನು ಇನ್ಫ್ಲೂಯೆನ್ಸರು ಅದಲ್ಲ.
ಹೂ ಎಮ್ ಐಗೆ ಒಂದು ಅರ್ಥ, ಒಂದು ಪದವನ್ನು ಕೊಡಿ. ಅರ್ಥನೇ ಆಗ್ತಿಲ್ಲ ಶ್ರುತಿ, ಐ ಡೋಂಟ್ ನೋ ಹೂ ಎಮ್ ಐ ಅಂತ ಹೇಳಿದ್ರೆ ಲೀವ್ ಇಟ್ ಟು ದ ಸನ್. ಗೊತ್ತಾಯ್ತಾ? ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಹೂ ಐ ಆಮ್, ಬಟ್ ಮೇ ಐ ಬಿ ಮೈ ಬೆಸ್ಟ್ ವರ್ಷನ್, ಹೈಯೆಸ್ಟ್ ಸೆಲ್ಫ್ಗೆ ಅಂತ ಹೇಳಿ ಸೋಲರೈಸ್ ದಿ ಹೆಡ್ಸ್. ಅಷ್ಟೇ, ಬಿಟ್ಬಿಡಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡಿರಿ August 12th. ಆಮೇಲೆ ಸಂಜೆ ಆಫ್ಟರ್ ಸನ್ ಡೌನ್ ಇಮಿಡಿಯೇಟ್ಲಿ ಕಾಯಿನ್ನ ತಗೊಂಡು ಫ್ಲಿಪ್ ಇಟ್. ಟೇಲ್ಸ್, ವಾಟ್ ಆಮ್ ಐ ಫೀಲಿಂಗ್? ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಅಗೇನ್, ಕಂಟೆಂಟೆಡ್, ಹ್ಯಾಪಿ, ಪೀಸ್ಫುಲ್ ಎಂಬ ಪದಗಳನ್ನು ಆಯ್ಕೆ ಮಾಡ್ಕೊಳ್ತೀರಾ. ಗೊತ್ತಿಲ್ಲ ಶ್ರುತಿ, ನನಗೆ ಏನು ಅನ್ನಿಸ್ತಾ ಇಲ್ಲ, ನನಗೆ ಯಾವ ಭಾವನೆಯನ್ನು ಮೂಡ್ತಿಲ್ಲ ಅಂತ ಹೇಳ್ತಿರೋರು ಚಂದ್ರನಿಗೆ ಬಿಟ್ಬಿಡಿ ಅದನ್ನು. ಮೇ ಐ ಫೀಲ್ ಫಾರ್ ದಿ ಹೈಯೆಸ್ಟ್ ಸೆಲ್ಫ್ ಟುವರ್ಡ್ಸ್ ಮೈ ಬೆಸ್ಟ್ ಲೈಫ್ ಅಂತ ಹೇಳಿ ಎನರ್ಜೈಸ್ ದಿ ಟೇಲ್ಸ್. ಇವಾಗ ಯು ಹ್ಯಾವ್ ಅ ವೆರಿ 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 ಪವರ್ಫುಲ್ ರಿಚುವಲ್ ಕಾಯಿನ್. ಅಂದರೆ ಈ ಒಂದು ನಾಣ್ಯನ ನೀವು ನಿಮ್ಮ ಜೊತೆಗೆ ತೊಗೊಂಡು ಹೋದರೆ ಎಲ್ಲ ಕಡೆ ಯು ವಿಲ್ ಬಿ ಸೆಟ್. ಆ್ಯಂಡ್ ಯಾವಾಗ ನಿಮ್ಮ ಜೀವನದಲ್ಲಿ ನಿಮಗೆ ಮೇ ಬಿ ತೀರ್ಮಾನಗಳನ್ನು ಮಾಡೋದಕ್ಕೆ ಆಗ್ತಿಲ್ಲ ಅಂತ ಇಟ್ಕೊಳ್ಳಿ. ಅಂಥ ಸಂದರ್ಭಗಳಲ್ಲಿ ಪುಲ್ ಔಟ್ ಯೋರ್ ಕಾಯಿನ್ ಆ್ಯಂಡ್ ಆಸ್ಕ್ ದ ಕ್ವೆಶ್ಚನ್. ಈ ಹೊತ್ತಿನಲ್ಲಿ ಈ ಒಂದು ತೀರ್ಮಾನ ತಗೋಬೇಕಾಗಿದೆ. ಹೂ ಎಮ್ ಐ ಆ್ಯಂಡ್ ವಾಟ್ ಆಮ್ ಐ ಫೀಲಿಂಗ್? ಉದಾಹರಣೆಗೆ ಯಾವುದೋ ಒಂದು ಕಾಲೇಜ್ ಅಡ್ಮಿಷನ್ಸ್, ಓಕೆನಾ? ಯು ಡೋಂಟ್ ನೋ ವೆದರ್ ಯು ವಾಂಟ್ ಟು ಡು ಕಾಮರ್ಸ್, ಯು ವಾಂಟ್ ಟು ಡು ಸೈನ್ಸ್, ಗೊತ್ತಿಲ್ಲ. ನಿಮ್ಮ ತಂದೆ ಹೇಳ್ತಿದ್ರೆ ಕಾಮರ್ಸ್ ಮಾಡು ಅಂತ, ನಿಮ್ಮ ತಾಯಿ ಹೇಳ್ತಿದ್ರೆ ಸೈನ್ಸ್ ತಗೋ ಅಂತ. ನೀವೇನು ಮಾಡಬೇಕು? ವಾಟ್ ಹ್ಯಾವ್ ಯು ಡಿಸೈಡೆಡ್? ಯು ಡೋಂಟ್ ನೋ. ಪುಲ್ ಔಟ್ ಯುವರ್ ಕಾಯಿನ್ ಆ್ಯಂಡ್ ಆಸ್ಕ್, ಹೂ ಎಮ್ ಐ? ಓಕೆ, ಐ ಆಮ್ ಅ ವೆರಿ ಕಂಪ್ಯಾಷನೇಟ್ ಪರ್ಸನ್, ಐ ಆಮ್ XYZ. ವಾಟ್ ಆಮ್ ಐ ಫೀಲಿಂಗ್? ಗೊತ್ತಿಲ್ಲ, ಐ ಆಮ್ ಫೀಲಿಂಗ್ ವೆರಿ ಓವರ್ವೆಲ್ಮ್ಡ್, ಐ ಆಮ್ ನಾಟ್ ಫೀಲಿಂಗ್ ವೆರಿ ಗುಡ್ ಅಬೌಟ್ ದಿಸ್ ಅಂತ ನಿಮ್ಮ ಒಂದು ಒಳ ಮನಸ್ಸು ನಿಮಗೆ ಉತ್ತರ ಕೊಟ್ಬಿಡುತ್ತೆ. ದೆನ್ ಚೂಸ್. ಈ ಒಂದು ರಿಚುವಲ್ ಕಾಯಿನ್ ವಿಲ್ ವರ್ಕ್ ಬ್ಯೂಟಿಫುಲಿ. ಆ್ಯಂಡ್ ಅದು ಏನು ಗೊತ್ತಾ, ಈ ಒಂದು ನ್ಯೂ ಮೂನ್ ಸೋಲಾರ್ ಎಕ್ಲಿಪ್ಸ್ ಈಸ್ ಈ ವರ್ಷದ ಕಡೆಯ 2ನೇ ಎಕ್ಲಿಪ್ಸ್ ಸೈಕಲ್. ಮತ್ತೆ ನಮಗೆ August 28ನೇ ತಾರೀಕು ವಿ ಹ್ಯಾವ್ ಅ ಫುಲ್ ಮೂನ್ ಲೂನಾರ್ ಎಕ್ಲಿಪ್ಸ್. ಎಸ್, ಅದಕ್ಕೆ ಹೇಳಿದ್ದು ಎಕ್ಲಿಪ್ಸ್ ಸೈಕಲ್ ಅಂತ. ಹಾಗಾಗಿ ಫ್ರಮ್ ದಿಸ್ ಎಕ್ಲಿಪ್ಸ್ ಸೈಕಲ್ ಟು ದ ನೆಕ್ಸ್ಟ್ ಎಕ್ಲಿಪ್ಸ್ ಸೈಕಲ್, ಕೀಪ್ ದಿಸ್ ಕಾಯಿನ್. 28ನೇ ತಾರೀಕು ಆದಮೇಲೆ ಏನು ಜೊತೆ ಮಾಡಬೇಕು ಈ ಕಾಯಿನನ್ನು ಅಂದರೆ, ಆವತ್ತಿನ ದಿನ ಮತ್ತೊಂದು ಕೆಲಸ ಮಾಡಲಿದ್ದೀವಿ. ಬಟ್ ಅಂಟಿಲ್ ದೆನ್, ಹೂ ಎಮ್ ಐ, ವಾಟ್ ಎಮ್ ಐ ಫೀಲಿಂಗ್? ಇದು 2 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗಿದೆ. ನೀವು ಅಂದ್ಕೊಂಡಿರೋದು ಎಲ್ಲ ಆಗತ್ತೆ ಅಂತ ಹೇಳ್ತಾ ಈ ಒಂದು ಮಾತುಕತೆ ಮುಕ್ತಾಯವಾಗಿದೆ. ಶ್ರುತಿ, ಇಷ್ಟು ಬೇಗನಾ ಮುಗ್ದೋಯ್ತಾ ಅಂದರೆ ಹೇಳಿಲ್ವಾ? ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಶಾರ್ಟೆಸ್ಟ್ ಸಂಚಿಕೇಸ್. ಆ್ಯಂಡ್ ಅಷ್ಟೇ ನೀವು ಮಾಡಬೇಕಾಗಿರೋದು. ಇನ್ನೇನು ಮಾಡಬೇಡಿ, ಇನ್ನೇನು ತಲೆ ಕೆಡಿಸ್ಕೋಬೇಡಿ. ಯುವರ್ ಲೈಫ್ ಈಸ್ ಸೆಟ್. ಇದು ನಾವು ಬೇರೆ ಯಾರಿಗಾದ್ರೂ ಮಾಡಿಕೊಡಬಹುದಾ ಅಂದರೆ, ಬೇರೆಯವ್ರು ನೀವಾ? ನೋಡ್ರಪ್ಪ, ಸ್ವಿಚ್ ವರ್ಡ್ಸಿಗೆ ಪ್ರಾಕ್ಸಿ ಚಾಂಟಿಂಗ್ ಇದೆ, ಆದರೆ ಇದಕ್ಕೆಲ್ಲ ಪ್ರಾಕ್ಸಿ ಇಲ್ಲ. ನಿಮ್ಮ ಕಾಯಿನ್ ನೀವೇ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ನೀವೇ ಅದನ್ನು ಕ್ಯಾರಿ ಮಾಡಬೇಕಾಗತ್ತೆ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಅಚ್ಚುಮೆಚ್ಚಿನ ಶ್ರುತಿಸನ್ಸ್. ಐ ವಿಲ್ ಕ್ಯಾಚ್ ಯು ಇನ್ ಅನದರ್ ಎಪಿಸೋಡ್ ಆಫ್ ಆಟ್ ಶ್ರುನಿವರ್ಸ್ ಅಫಿಷಿಯಲ್ ಮುಂದಿನ ಗುರುವಾರ ಎಕ್ಸಾಕ್ಟ್ಲಿ at 11:11.